ಮೇಘ, ಮೇಘ, ದೂರದಿಂದ ಬರುತ್ತಿದ್ದ ಕೂಗು ಸಮೀಪಕ್ಕೆ ಬಂದರೂ ಅದು ಕಿವಿಯ ಮೇಲೆ ಬೀಳದೆ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯನ್ನು ನೋಡುತ್ತಾ ನಿಂತಿದ್ದಳು ಮೇಘ ಮಹಡಿಯ ಬಾಲ್ಕನಿಯಲ್ಲಿ. ಅಷ್ಟು ಹೊತ್ತಿನಿಂದ ಕರಿತಾ ಇದ್ದೀನಿ, ಕಿವಿಗೆ ಬೀಳದೆ ಇರುವ ಅಂತಹ ಘನಕಾರ್ಯ ಏನ್ ಮಾಡ್ತಾ ಇದೀಯಾ? ಅಸಹನೆಯಿಂದ ಅವಳ ತಾಯಿ ಅವಳ ಭುಜ ಹಿಡಿದು ಅಲ್ಲಾಡಿಸಿದಾಗಲೇ ಅವಳಿಗೆ ಎಚ್ಚರವಾದದ್ದು. ಮಳೆ ನೋಡ್ತಾ ಇದ್ದೆ ಎಂದಳು ಮೇಘ. ಬೇಕಾದಷ್ಟು ಕೆಲಸ ಇದೆ, ದಿನ ಬೀಳುವ ಮಳೆನ ನೋಡ್ತಾ ನಿಂತಿದ್ದೀಯ, ಏನಿದೆ ಅದರಲ್ಲಿ ಸೊಗಸು? ತಗೋ ಈ ಲಿಸ್ಟ್. ನಾಳೆ ಸಾಯಂಕಾಲ ಪಾರ್ಟಿಗೆ ಬರಬೇಕಾದವರ ಹೆಸರೆಲ್ಲ ಇಲ್ಲಿದೆ. ಅವರಿಗೆ ಫೋನ್ ಮಾಡಿ ಹೇಳು, ಈಗ್ಲೇ ಮಾಡು, ಅರ್ಜೆಂಟ್. ಅಮ್ಮ, ನೀನೇ ಮಾಡಬಾರ್ದ? ನನಗೆಲ್ಲಿದೆ ಟೈಮು? ನಾಡಿದ್ದು ಇರುವ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಗೆ ವಿಷಯ ಸಂಗ್ರಹಿಸಿ ಲೇಖನ ಬರೀಬೇಕು. ಹಾಗೆ ಕ್ಯಾಟ್ರಸ್ಗೆ ಫೋನ್ ಮಾಡಿ ಡಿನ್ನರ್ಗೆ ಹೇಳಿದ್ದ ಐಟಮ್ಗಳನ್ನು ಮರೀದೆ ತಗೊಂಡು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಹೇಳು ಎನ್ನುತ್ತಾ ನಿಂತರೆ ಕ್ಷಣ ವ್ಯಯವಾಗುತ್ತೆ ಎನ್ನುವ ಧೋರಣೆಯಲ್ಲಿ ಮಹಡಿಯ ಮೆಟ್ಟಿಲನ್ನು ದಡದಡ ಇಳಿದು ಹೋದಳು ಮೇಘಾಳ ತಾಯಿ ಡಾಕ್ಟರ್ ಶ್ಯಾಮಲಾ. ಮೇಘ ಫೋನ್ ಮುಂದೆ ಕುಳಿತು ಪಟ್ಟಿಯಲ್ಲಿದ್ದವರಿಗೆ ಡಯಲ್ ಮಾಡಿ ಪಾರ್ಟಿಗೆ ಕರೆಯಲು ಆರಂಭಿಸಿದಳು. ಅವಳಿಗೆ ತನ್ನ ತಂದೆ ತಾಯಿಯರು ಕೊಡುವ ಪಾರ್ಟಿಗಳು, ಅದಕ್ಕೆ ಬರುವ ಜನಗಳು, ಅವರ ನಡವಳಿಕೆಗಳು ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಜೀವನದಲ್ಲಿ ಮುಂದಕ್ಕೆ ಬರಬೇಕಾದರೆ ಗಣ್ಯರ ಸಹವಾಸ ಇರಬೇಕೆಂಬ ವಾದ ಅವರದ್ದು. ಮೇಘ ಫೋನ್ ಮಾಡಿ ಮುಗಿಸಿದಾಗ ಕೈ ಬೆರಳೆ ನೋಯುತ್ತಿತ್ತು. ಮಾರನೇ ದಿನ ಸಾಯಂಕಾಲ 7 ಗಂಟೆಗೆಲ್ಲ ಅತಿಥಿಗಳಿಂದ ಮನೆ ತುಂಬಿ ಹೋಗಿತ್ತು. ಮೇಘಾಳ ತಂದೆ ಸುಂದರ್ರಾವ್, ತಾಯಿ ಶ್ಯಾಮಲಾ ಬಾಗಿಲಲ್ಲಿ ನಿಂತು ಬರುವವರನ್ನು ಸ್ವಾಗತಿಸ್ತಾ ಇದ್ರು. ಅಂದಿನ ವಿಶೇಷ ಅತಿಥಿ ಜಗದೀಶ್. ಸೈಂಟಿಫಿಕ್ ಫೀಲ್ಡ್ನಲ್ಲಿ ರಿಸರ್ಚ್ ಮಾಡಲು ಅವರನ್ನು ಹೊರದೇಶದವರು ಆಯ್ಕೆ ಮಾಡಿದ್ದರು. ಕೆಲವರಿಗೆ ಮಾತ್ರ ಸಿಗುವ ಗೌರವದ ಕೆಲಸವದು. ಅವರನ್ನು ಬೀಳ್ಕೊಡುವ ಔತಣ ಸಮಾರಂಭ ನಡೀತಾಯಿತು. ಪಾರ್ಟಿಗೆ ಬಂದಿದ್ದವರು ಅವರಿಗಿಂತ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಅವರವರ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಸರು ಮಾಡಿದ ಪ್ರತಿಭಾವಂತರೇ. ಅವರುಗಳು ಚರ್ಚಿಸುವ ವಿಷಯಗಳು ಸರ್ವಸಾಮಾನ್ಯರಿಗೆ ಅರ್ಥವಾಗದಷ್ಟು ಕಠಿಣವಾಗಿರುತ್ತಿತ್ತು. ತಾವು ಎಲ್ಲರಿಗಿಂತಲೂ ಬುದ್ಧಿವಂತರೆಂಬ ಅಹಂಕಾರ ಅವರ ಸಮಬರಲಾರದವರನ್ನು ನಿಷ್ಕೃಷ್ಟತೆಯಿಂದ ಕಾಣುವಂತೆ ಮಾಡಿತ್ತು. ಜಗದೀಶನ ಬಳಿ ಮಾತನಾಡ್ತಾ ಇದ್ದ ಹುಡುಗಿಯ ಮಾತುಗಳನ್ನು ಅವರು ಆಸಕ್ತಿಯಿಂದ ಕೇಳ್ತಾ ಇದ್ರು. ಆಗ ಅಲ್ಲಿಗೆ ಬಂದ ಶ್ಯಾಮಲ ಮತ್ತು ಸುಂದರ್ರಾವ್ರವರನ್ನು ನೋಡಿ, ಅಬ್ಬಾ, ನಿಮ್ಮ ಮಗಳು ನಿಮಗೆ ತಕ್ಕವಳಾಗಿದ್ದಾಳೆ. ವಯಸ್ಸಿಗೆ ಮೀರಿದ ಪಾಂಡಿತ್ಯ ಅವಳದು. ಈಗಾಗಲೇ 2 ಡಾಕ್ಟರೇಟ್ ತೆಗೆದುಕೊಂಡಿರುವ ಇವಳು ನಿಮ್ಮನ್ನು ಬುದ್ಧಿಯಲ್ಲಿ ಮೀರಿಸುತ್ತಾಳೆ. ಮಕ್ಕಳು ಅಂದ್ರೆ ಹೀಗಿರ್ಬೇಕು ಎಂದು ಮೆಚ್ಚುಗೆಯಿಂದ ಮಾತನಾಡಿದ್ರು. ಓ, ಇವಳು ಮಾಲತಿ, ನನ್ನ ತಮ್ಮನ ಮಗಳು ಎಂದರು ಸುಂದರ್ರಾವ್. ಓ ಹೌದಾ, ಹಾಗಾದ್ರೆ ಎಲ್ಲಿ ನಿಮ್ಮ ಮಗಳು ಎನ್ನುವ ಹೊತ್ತಿಗೆ ಮೇಘ ಮಹಡಿಯ ಮೆಟ್ಟಿಲನ್ನು ಇಳಿಯುತ್ತಾ ಬಂದಳು. ಅವಳು ಹಾಕಿಕೊಂಡಿದ್ದ ಬೂದು ಬಣ್ಣದ ಸಲ್ವಾರ್ ಕಮೀಸ್ ಗೋಡೆಗೆ ಹಚ್ಚಿದ್ದ ಬೂದು ಬಣ್ಣದೊಡನೆ ಬೆರೆತು ಹೋಗಿತ್ತು. ಅವಳಲ್ಲಿ ಎದ್ದು ಕಾಣುತ್ತಿದ್ದದ್ದು ಅವಳ ಮುಖದಲ್ಲಿದ್ದ ಬೊಗಸೆ ಅಗಲದ ಕರಿಯ ಬಣ್ಣದ ಕಣ್ಣುಗಳು ಮಾತ್ರ. ಆ ಕಣ್ಣುಗಳಲ್ಲಿ ಸಂತೋಷಕೂಟಕ್ಕೆ ಬರುವವಳ ಹುಮ್ಮಸ್ಸಿಗಿಂತಲೂ ಹಿಂದೇಟೆ ಹೆಚ್ಚಾಗಿತ್ತು. ಅನುಮಾನಿಸುತ್ತಾ ಬಂದವಳ ಹೆಜ್ಜೆಯಲ್ಲಿ ಬರಲೇಬೇಕಾದ ನಿರ್ಬಂಧತೆ ಎದ್ದು ಕಾಣ್ತಾ ಇತ್ತು. ನಿಧಾನವಾಗಿ ಮೆಟ್ಟಿಲನ್ನು ಇಳಿಯುತ್ತಿದ್ದ ಮೇಘಾಳನ್ನು ಅವಳ ತಂದೆ ತಾಯಿಯ ಜೊತೆಗೆ ಇನ್ನೊಬ್ಬರು ನೋಡ್ತಾ ಇದ್ರು. ಅವರು, ಅಬ್ಬಾ, ಈ ಹುಡುಗಿಗೆ ಎಂಥ ಕಣ್ಣುಗಳು, ಸಂತೋಷದಿಂದ ಹೊಳೆಯುತ್ತಿದ್ದರೆ ಅದಕ್ಕೆ ಸಮವಿರುತ್ತಿರಲಿಲ್ಲ ಎಂದುಕೊಂಡ್ರು. ಮೇಘ ಹತ್ತಿರಕ್ಕೆ ಬಂದಾಗ ತಾಯಿ ಪಿಸುಗುಟ್ಟಿದರು. ಏನೇ, ಎಲ್ರೂ ಬಂದಾದ ಮೇಲೆ ಬರ್ತಿದ್ಯಾ? ಅದು ಸರಿ, ನಿನಗೆ ಈ ಮಾಸಿಲು ಗೂಬೆ ಬಣ್ಣದ ಬಣ್ಣ ಬಿಟ್ರೆ ಬೇರೆ ಯಾವ ಬಣ್ಣದ ಡ್ರೆಸ್ಸು ಸಿಗ್ಲಿಲ್ವಾ? ಛೇ, ಅಸಹ್ಯ ಕಾಣಿಸ್ತಾ ಇದೆಯಾ. ಸರಿ ಬಾ, ಜಗದೀಶ್ ನಿನ್ನನ್ನು ನೋಡ್ಬೇಕಂತೆ ಎನ್ನುತ್ತಾ ಅವಳನ್ನು ಎಳೆದುಕೊಂಡು ಹೋದರು. ಜಗದೀಶ್ ರವರೇ, ನನ್ನ ಮಗಳು ಮೇಘ ಎಂದು ಅವಳ ಪರಿಚಯ ಮಾಡಿದ್ರು. ಏನಮ್ಮ ಮಾಡ್ತಾ ಇದೆಯಾ? ಸ್ಪೆಷಲಿಸ್ಟ್ ತಂದೆ ತಾಯಿಗಳ ಮಗಳು ನೀನು. ಮೇಘ ಮೆಲುಧ್ವನಿಯಲ್ಲಿ BA ಮುಗಿಸಿ ಮನೆಯಲ್ಲಿದ್ದೀನಿ ಎಂದಳು. ಅಷ್ಟೇನಾ? ಸಮಯ ಹೇಗೆ ಕಳಿತೀಯ? ಬೇಜಾರಾಗಲ್ವೇ? ಇಲ್ಲ, ಚಿತ್ರ ಬಿಡಿಸುವ ಅಭ್ಯಾಸ ಇದೆ, ಅದರಲ್ಲಿ ಕಾಲ ಕಳಿತೀನಿ ಎಂದಳು ಮೇಘ. ಜಗದೀಶ್ ಶ್ಯಾಮಲ ಕಡೆ ತಿರುಗಿ, ಎಂತಹ ವಿಪರ್ಯಾಸ, ನಿಮ್ಮ ಮಗಳು ನಿಮಗೆ ತದ್ವಿರುದ್ಧವಾಗಿದ್ದಾಳೆ. ಡಾಕ್ಟರೇಟ್ ತಗೊಂಡಿರುವ ಈ ಗುಂಪಿನಲ್ಲಿ ಚಿತ್ರಕಲಾವಿದೆ ಇದ್ದಾಳೆ ಎಂದ್ರೆ ಏನಾಶ್ಚರ್ಯ. ಹಂಸಗಳ ಮಧ್ಯೆ ಕಾಗೆ ಅನ್ನುವ ಹಾಗೆ ಎನ್ನುತ್ತಾ ಬಹಳ ತಮಾಷೆಯ ಮಾತನಾಡಿದವರಂತೆ ಜೋರಾಗಿ ನಗುತ್ತಾ,
ಮೇಘಾಳ ಬೆನ್ನು ತಟ್ಟಿ ತಮ್ಮ ಗಮನಕ್ಕೆ ಅವಳು ಅರ್ಹಳಲ್ಲ ಎನ್ನುವಂತೆ ಅವಳನ್ನು ಮರೆತು ಬೇರೊಬ್ಬರ ಕಡೆ ಗಮನ ಹರಿಸಿದರು ಜಗದೀಶ್ ಸಾಮಲ. ಸುಂದರ್ರಾವ್, ನಿನ್ನಿಂದ ನಮಗೆ ಈ ಅವಮಾನ ಎಂಬಂತೆ ಮೇಘಾಳನ್ನು ಕೋಪದಿಂದ ನೋಡಿದರು. ಮೇಘಾಳಿಗೆ ತುಂಬಾ ನೋವಾದರೂ ಏನೂ ಆಗದವಳಂತೆ ನಗುತ್ತಾ ಹಾಲಿನಲ್ಲಿಟ್ಟಿದ್ದ ಮೀನಿನ ಟ್ಯಾಂಕ್ ಹತ್ರ ಹೋಗಿ ಕಣ್ಣೀರನ್ನು ಯಾರಿಗೂ ಗೊತ್ತಾಗದಂತೆ ಒರೆಸ್ಕೊಂಡ್ಳು. ಅವಳ ಕತ್ತಿನ ಹತ್ತಿರ ಬಿಸಿ ಉಸಿರು ತಟ್ಟಲು ತಿರುಗಿ ನೋಡಿದಳು. ಅವಳ ಹಿಂದೆ ಒಬ್ಬ ಆಕರ್ಷಕ ಯುವಕ ನಿಂತಿದ್ದ. ಅವಳು ಅವನೊಡನೆ ಮಾತಾಡಲು ವಿಷಯ ಹುಡುಕುತ್ತಾ, ನೋಡಿ, ಈ ಹೊಂಬಣ್ಣದ ಮೀನು ಎಷ್ಟು ಚೆನ್ನಾಗಿದೆ, ಅದು ಈಜುತ್ತಿದ್ದರೆ ಮಿಂಚು ಹೊಡೆದಂತಿದೆ ಅಲ್ವೇ? ನನಗೆ ಬಣ್ಣ ಬಣ್ಣದ ಮೀನುಗಳು ಅಂದ್ರೆ ತುಂಬಾ ಇಷ್ಟ. ಇದು ನಿಮ್ಮದ ಎಂದ. ಇಲ್ಲ, ಇಲ್ಲಿ ಯಾವುದು ನನ್ನದಲ್ಲ, ಸುಮ್ಮನೆ ಅಲಂಕಾರಕ್ಕೆ ಇಟ್ಟಿದ್ದೀವಿ. ಮೇಘ ಮಾತು ಮುಂದುವರೆಸಲು ಅವಕಾಶ ಕೊಡದೆ ಊಟದ ಮೇಜಿನ ಬಳಿ ಹೋಗಿ ತಟ್ಟೆಗೆ ಬಡಿಸ್ಕೊಂಡ್ಲು. ಅವಳನ್ನೇ ಹಿಂಬಾಲಿಸಿ ಬಂದ ಯುವಕ, ಓ, ನನಗೆ ಹಸ್ವಾಗಿದ್ದೇ ಮರೆತು ಹೋಗಿತ್ತು ಎನ್ನುತ್ತಾ ತಾನು ತಟ್ಟೆಗೆ ಊಟ ಬಡಿಸ್ಕೊಂಡು ಅವಳಿದ್ದ ಕಡೆಗೆ ಬಂದ. ಐ ಆಮ್ ಸಾರಿ, ನಾನು ಯಾರು ಅಂತಾನೆ ಹೇಳಿಲ್ಲ ಅಲ್ವೇ? ನನ್ನ ಹೆಸರು ಸುಮಂತ್. ನೀವು ಯಾರು ಅಂತ ನನಗೆ ಗೊತ್ತು. ನಿಮಗೆ ಗೊತ್ತಿಲ್ಲಾದರೂ ನಾನೇನು ನಿಮಗೆ ಹೇಳಿದ್ದಿಲ್ಲ. ಪರವಾಗಿಲ್ಲ ಬಿಡಿ, ನಾನು ಕಂಪ್ಯೂಟರ್ ಇಂಜಿನಿಯರ್. ಇಲ್ಲೇ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸಕ್ಕಿದ್ದೀನಿ. ಎಲಿಜಿಬಲ್ ಬ್ಯಾಚುಲರ್. ನೋಡಿ, ಅಲ್ಲಿ ನಿಂತು ಮಾತಾಡ್ತಾ ಇದ್ದಾರಲ್ಲ, ಅವರೇ ನನ್ನ ತಂದೆ ತಾಯಿಗಳು. ಹೈಲಿ ಕ್ವಾಲಿಫೈಡ್ ಪೇರೆಂಟಿನ ಸಾಧಾರಣ ಮಗ. ಅಮ್ಮನ ಸೆರಗನ್ನ ಹಿಡ್ಕೊಂಡು ಓಡಾಡುವ ಅವರ ಒಬ್ಬನೇ ಮಗ ನಾನು ಎಂದಾಗ ಮೇಘ ಆ ದೃಶ್ಯವನ್ನು ನೆನೆಸ್ಕೊಂಡು ಜೋರಾಗಿ ನಕ್ಕಳು. ಅಪ್ಪ, ರಾಜ್ಕುಮಾರಿ ನಕ್ಬಿಟ್ಲು. ಮುತ್ತು ಉದುರಿದೆ, ಆರಿಸ್ಕೋಬೇಕು ಎನ್ನುತ್ತಾ ಮುತ್ತು ಆರಿಸುವವನಂತೆ ನಟಿಸಿದಾಗ ಉಕ್ಕಿ ಬಂದ ನಗುವನ್ನು ತಡೆಯಲಾರದೆ ಬಿದ್ದು ಬಿದ್ದು ನಗಲು ಆರಂಭಿಸಿದಳು ಮೇಘ. ಮೇಘರವರೇ, ನಾನು 2 ದಿನ ರಜಾ ತಗೊಂಡಿದ್ದೀನಿ. ಹೇಗೆ ಕಳೆಯುವುದು ಅಂತಾನೆ ಗೊತ್ತಾಗಿಲ್ಲ. ನನಗೆ ಕಂಪನಿ ಕೊಡ್ತೀರಾ ಎಂದ ಸುಮಂತ. ಸಂಧಿಸಿ ಇನ್ನು ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಜೊತೆಗೆ ಬರ್ತೀರಾ ಎಂದು ಕೇಳುತ್ತಿರುವ ಅವನ ಉದ್ದಟತನಕ್ಕೆ ಕೋಪಗೊಂಡ್ಲು ಮೇಘ. ಅಪರಿಚಿತರ ಜೊತೆ ಓಡಾಡುವ ಅಭ್ಯಾಸ ನನಗಿಲ್ಲ. ಅದು ಅಲ್ಲದೆ ನನಗೆ ಯಾರ ಸಹವಾಸನೂ ಬೇಕಿಲ್ಲ. ಪ್ಲೀಸ್ ಇಲ್ಲಿಂದ ಹೊರಡಿ ಎಂದಳು. ಓ, ಏನನ್ಯಾಯ! ನಿಮ್ಮನ್ನು ಒಪ್ಪಿಸುವಷ್ಟರಲ್ಲಿ ಅಮ್ಮ ಕರಿತಾ ಇದ್ದಾರೆ. ನಾನು ಹೋಗ್ಬೇಕು. ಅವರ ಡ್ರೈವರ್ ನಾನು. ಬೇಗ ಹೋಗ್ದಿದ್ರೆ ಸಂಬಳ ಊಟ ಎಲ್ಲ ಕಟ್ ಮಾಡ್ಕೋತಾರೆ. ನಾಳೆ ಸಾಯಂಕಾಲ ಬರ್ತೀನಿ, ರೆಡಿಯಾಗಿರಿ ಎಂದ. ಅವಳನ್ನೇ ನೋಡ್ಕೊಂಡು ಹೊರಟ ಸುಮಂತನಿಗೆ ಎದುರಿಗೆ ಬಂದವರು ಕಾಣದೆ ಡಿಕ್ಕಿ ಹೊಡೆದನು. ಅವರ ಕೈಯಲ್ಲಿದ್ದ ಪಾನೀಯವೆಲ್ಲ ಅವನ ಮೇಲೆ ಚೆಲ್ಲಿತ್ತು. ಬೆಪ್ಪಾಗಿ ನಿಂತವನನ್ನು ನೋಡಿ ನಗು ಬಂದರೂ ತಡೆ ಹಿಡಿದಳು ಮೇಘ. ಅವಳು ನಗುವುದನ್ನು ಮರೆತು ಬಹಳ ಕಾಲವಾಗಿತ್ತು. ಅಪರೂಪಕ್ಕೆ ಈ ದಿನ ನಕ್ಕಿದ್ದಳು. ಮೇಘ ಏಕಾಂಗಿ. ಅವಳಿಗೆ ಜನಗಳ ಮಾತು, ಗುಂಪು ಯಾವುದೂ ಸರಿ ಹೋಗ್ತಾ ಇರಲಿಲ್ಲ. ಸ್ನೇಹಿತರನ್ನು ಅವಳು ಮಾಡಿಕೊಂಡಿರಲಿಲ್ಲ. ಪಾರ್ಟಿಯಾದ ಮಾರನೇ ದಿನ ಎಂದಿನಂತೆ ಅವಳು ತನ್ನ ರೂಮಿನಲ್ಲಿ ಚಿತ್ರ ಬರೆಯುವುದರಲ್ಲಿ ಮಗ್ನಳಾಗಿದ್ಲು. ಮನೆಯಲ್ಲಿ ಕೆಲಸದವಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಬಣ್ಣಗಳನ್ನು ಕಲಿಸಿದ ಪ್ಯಾಲೆಟಿನಿಂದ ಕುಂಚವನ್ನು ಅದ್ದಿ ಬಣ್ಣ ತುಂಬಲು ಕೈಗೆ ಎತ್ತಿಕೊಂಡಾಗ ಓ ಬ್ಯೂಟಿಫುಲ್ ಎನ್ನುವ ಉದ್ಗಾರ ಕೇಳಿ ಗಾಬರಿಯಿಂದ ಕುಂಚವನ್ನು ಎತ್ತಿ ಹಾಕಿ ತಿರುಗಿ ನೋಡಿದ್ಲು. ಯಾರಿಗೂ ಪ್ರವೇಶವಿಲ್ಲದ ಅವಳ ಕೊಠಡಿಯಲ್ಲಿ ಸುಮಂತ ನಿಂತಿದ್ದ. ಅಪ್ಪಣೆ ಇಲ್ಲದೆ ರೂಮಿನೊಳಗೆ ಬಂದಿದ್ದೀರಿ, ನಿಮ್ಗೆ ಮರ್ಯಾದೆನೇ ಇಲ್ವೇ? ಯಾರು ಒಳಗೆ ಬಿಟ್ಟೋರು ಎಂದು ಕೋಪದಿಂದ ಹೇಳಿದ ಮೇಘ ಉತ್ತರಕ್ಕೂ ಕಾಯದೆ ಕೆಲಸದವಳನ್ನು ಕರೆದು, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಇವರನ್ನು ಒಳಗ್ ಬಿಟ್ಟೆ ಎಂದು ಗದರಿದಳು. ಛೇ ಪಾಪ, ಆಕೆನ ಬೈಬೇಡಿ, ನಾನೇ ಫೋರ್ಸ್ ಮಾಡಿ ಒಳಗ್ ಬಂದೆ ಎನ್ನುತ್ತಾ ಗೋಡೆಗೆ ತಗುಲಿ ಹಾಕಿದ್ದ ಪೇಂಟಿಂಗ್ನ ನೋಡಲು ಆರಂಭಿಸಿದ. ಎಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ನೀವು ಬ್ರೌನ್, ಗ್ರೇ, ಡಲ್ ಗ್ರೀನ್ನ ಉಪಯೋಗಿಸಿದ್ದೀರಿ. ಅದರ ಬದಲು ಬ್ರೈಟ್ ಕಲರ್ನ ಉಪಯೋಗಿಸಿದ್ರೆ ಇನ್ನೂ ಚೆನ್ನಾಗಿತ್ತು ಎಂದ ಸುಮಂತ್. ನನಗಿಷ್ಟವಾದ ಬಣ್ಣನ ನಾನು ಉಪಯೋಗಿಸಿದ್ದೀನಿ. ನಾನೇನು ನಿಮ್ಮ ಸಲಹೆ ಕೇಳಿಲ್ಲ. ದಯವಿಟ್ಟು ನೀವು ರೂಮಿನಿಂದ ಆಚೆ ಹೋದ್ರೆ ಒಳ್ಳೆಯದು. ಮೇಘಾಳಿಗೆ ತನ್ನ ಪೇಂಟಿಂಗ್ಸ್ ಯಾರಿಗೂ ತೋರಿಸಲು ಇಷ್ಟವಿಲ್ಲ. ಅದರ ಬಗ್ಗೆ ಟೀಕೆ ಮಾಡಿದರೂ ಇಷ್ಟವಿಲ್ಲದ ಅವಳು ಕೋಪದಿಂದ ಗಲ್ಲ ಉಬ್ಬಿಸಿ ಹೇಳಿದ್ಲು. ಅಷ್ಟು ಹೇಳಿದ್ರೂ ಜಗಮೊಂಡನಂತೆ ಅಲ್ಲೇ ನಿಂತು ಸುಮಂತ್ ಅವಳ ಕೊಠಡಿಯ ವಸ್ತುಗಳ ಮೇಲೆ ಕಣ್ಣು ಹಾಯಿಸಿದ. ಕಿಟಕಿ ಪರದೆಯಿಂದ ಹಿಡಿದು ಸೋಫಾ ಸೆಟ್ಟಿನವರೆಗೂ ಎಲ್ಲ ಸಪ್ಪೆ ಬಣ್ಣಗಳು. ಕಣ್ಣುಗಳ ಆಕರ್ಷಣೆ ಒಂದು ಬಿಟ್ರೆ ರಂಗೇ ಇಲ್ಲದ ವಿಚಿತ್ರ ಹುಡುಗಿ ಇವಳು ಎಂದುಕೊಂಡ ಸುಮಂತ್ ಮನಸ್ಸಿನೊಳಗೆ. ಸುಮಂತ್ ತಾನು ಬಂದ ಉದ್ದೇಶವನ್ನು ಮೇಘಾಳಿಗೆ ತಿಳಿಸುತ್ತಾ, ನಿನ್ನೆ ನನ್ ಜೊತೆ ಬನ್ನಿ ಅಂತ ಕರೆದಿದ್ನಲ್ಲ, ಕರ್ಕೊಂಡು ಹೋಗೋಕೆ ಬಂದೆ, ಬನ್ನಿ ಹೋಗೋಣ ಎಂದ.
ಯಾರನ್ನು ಕೇಳಿ ನಿರ್ಧಾರ ಮಾಡಿದ್ರೆ? ನಾನು ಬರಲ್ಲ ಅಂತ ನಿನ್ನೇನೆ ಹೇಳಿದ್ನಲ್ಲ. ದಯವಿಟ್ಟು ನನ್ನನ್ನ ಬಲವಂತ ಮಾಡಬೇಡಿ. ನಾನ್ ಬರಲ್ಲ ಅಂದ್ರೆ ಬರಲ್ಲ ಎಂದಳು ಮೇಘ. ನಾಟಕೀಯವಾಗಿ ಗೋಗರೆಯಲು ಆರಂಭಿಸಿದ ಸುಮಂತ, ದಯವಿಟ್ಟು ನನ್ನ ಮೇಲೆ ಕರುಣೆ ಇಟ್ಟು ಬನ್ನಿ ಮೇಘರವರೇ. ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನನಗೇನು ಹೆಂಡತಿ ಮಕ್ಕಳೇ ಜೊತೆಗೆ ಬರೋಕೆ? ಪಾಪ ಒಂಟಿ ಬ್ರಹ್ಮಚಾರಿ ನಾನು. ಅಮ್ಮ ತಾಯಿ, ದಯವಿಟ್ಟು ಕಂಪ್ನಿ ಕೊಡಿಯಮ್ಮ. ರಜಾ ಹೇಗೆ ಕಳೆಯುವುದು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ ಎಂದು ಭಿಕ್ಷುಕನಂತೆ ನಟಿಸುತ್ತಾ ಕೇಳಿಕೊಂಡಾಗ ಮೇಘಾಳಿಗೆ ಏನ್ ಮಾಡುವುದೆಂದೇ ಗೊತ್ತಾಗ್ಲಿಲ್ಲ. ಸರಿ, ಇವತ್ತು ಒಂದ್ಸಲ ಮಾತ್ರ ಬರ್ತೀನಿ. ದಿನ ಬಂದು ಗಲಾಟೆ ಮಾಡಬೇಡಿ. ಎಲ್ಲಿಗೆ ಹೋಗೋಣ ಎಂದಳು. ಹೇಗಾದ್ರೂ ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕೆನ್ನುವಂತೆ. ಸುಮಂತ್ ಸಂತೋಷದಿಂದ, ಎಲ್ಲಿಗೆ ಹೋಗುವುದು ಅಂತ ಯೋಚಿಸಿದ್ದೆ. ನಿಮಗೆ ಪೇಂಟಿಂಗ್ ಮೇಲೆ ಆಸಕ್ತಿ ಇರೋದ್ರಿಂದ ಆರ್ಟ್ ಗ್ಯಾಲರಿಗೆ ಹೋಗೋಣ. ಅಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಎಂದು ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋದ. ಅಲ್ಲಿದ್ದ ಚಿತ್ರಗಳ ಬಗ್ಗೆ ಕೂಲಂಕುಷವಾಗಿ ವಿಮರ್ಶೆ ಮಾಡುತ್ತಿದ್ದ ಸುಮಂತನನ್ನು ನೋಡಿ ಅವನಿಗೆ ಕಲೆಯ ಬಗ್ಗೆ ಎಷ್ಟೊಂದು ತಿಳುವಳಿಕೆ ಇದೆ ಎಂದು ಆಶ್ಚರ್ಯಪಟ್ಟಳು. ಅವರಿಬ್ಬರಿಗೂ ಮಾತನಾಡಲು ಚರ್ಚಿಸಲು ಸಿಕ್ಕಿದ ಚಿತ್ರದ ಮಾಧ್ಯಮ ಅವರಿಬ್ಬರನ್ನು ಸಮೀಪಕ್ಕೆ ಸೆಳೆದಿತ್ತು. ಯಾರ ಜೊತೆಯೂ ಎಲ್ಲಿಗೂ ಹೋಗದಿದ್ದ ಮೇಘ ಈಗ ಸುಮಂತನ ಜೊತೆ ಓಡಾಡಲು, ಕಾಫಿ ಕುಡಿಯಲು ಕೆಫೆಗೆ ಹೋಗಲು ತೊಡಗಿದಳು. ಆಗೆಲ್ಲ ವಾಚಾಳಿ ಸುಮಂತ್ ತನ್ನ ತಂದೆ ತಾಯಿಯ ಬಗ್ಗೆ, ಅವನು ಚಿಕ್ಕ ಹುಡುಗನಾಗಿದ್ದಾಗ ಮಾಡಿದ್ದ ಚೇಷ್ಟೆಗಳು, ತಂಟೆಗಳ ಬಗ್ಗೆ ಮೇಘಾಳಿಗೆ ಹೇಳ್ತಾ ಇದ್ದ. ಆದರೆ ಅವಳು ಒಂದು ಬಾರಿಯಾದರೂ ಅವಳ ಬಾಲ್ಯದ ಬಗ್ಗೆಯಾಗಲಿ ತಂದೆ ತಾಯಿಯ ಬಗ್ಗೆಯಾಗಲಿ ಮಾತನಾಡ್ತಾ ಇರಲಿಲ್ಲ. ಅವಳು ಮನಸ್ಸು ಬಿಚ್ಚಿ ಮಾತನಾಡದ ಮುಚ್ಚಿದ ಪುಸ್ತಕವೇ ಆಗಿದ್ದಳು. ಸುಮಂತನಿಗೆ ಹೆಚ್ಚು ಮಾತಿಲ್ಲದ ಏಕಾಂತತೆಯನ್ನು ಬಯಸುವ ಮೇಘಾಳನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಯಿತು. ಆದರೆ ಅವಳ ಮೇಲೆ ಅವನಿಗಿದ್ದ ವ್ಯಾಮೋಹ ಅವನನ್ನು ಅವಳ ಜೊತೆ ಕಟ್ಟಿಹಾಕಿತ್ತು. ಅವರಿಬ್ಬರು ಒಬ್ಬರನ್ನೊಬ್ಬರು ನೀನು ತಾನು ಎಂದು ಕರೆಯುವಷ್ಟು ಹತ್ರವಾಗಿದ್ದರು. ಒಂದು ದಿನ ಹೀಗೆ ಮಾತನಾಡ್ತಾ ಕುಳಿತಿದ್ದಾಗ ಮೇಘ ಸುಮಂತನಿಗೆ, ನನ್ನ ಪೇಂಟಿಂಗ್ಗಳ ಪ್ರದರ್ಶನ ಇಡಬೇಕೆಂದು ತುಂಬಾ ಆಸೆಯಾಗಿದೆ, ಇಡ್ಲಾ ಎಂದು ಕೇಳಿದಳು. ಸುಮಂತ್ ಅನುಮಾನಿಸುತ್ತಾ, ನಿನ್ನ ಚಿತ್ರಗಳು ಚೆನ್ನಾಗೇನೋ ಇದೆ, ಆದ್ರೆ ಅವನು ಮಾತು ಮುಗಿಸುವ ಮೊದಲೇ ಮೇಘ ಸಿಡಿದಿದ್ದಳು. ನೀನು ಆದ್ರೆ ಅಂತ ಎಳೆಯುವಾಗ್ಲೇ ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತು. ನನ್ನ ಚಿತ್ರಗಳು ಚೆನ್ನಾಗಿಲ್ಲ, ನನ್ನ ಹಾಗೆ ಅವು ನಾಲಾಯಕು. ನನ್ನ ಅಪ್ಪ ಅಮ್ಮ ಹೇಳುವ ಮಾತನ್ನೇ ನೀನು ಹೇಳ್ತಾ ಇದೀಯ, ನೀವೆಲ್ಲ ಒಂದೇ ಎಂದು ಜೋರಾಗಿ ಅಳಲು ಆರಂಭಿಸಿದಳು. ಸುಮಂತನಿಗೆ ಇದ್ದಕ್ಕಿದ್ದ ಹಾಗೆ ಅಳಲು ಆರಂಭಿಸಿದ ಮೇಘ ಒಗಟಾದ್ಲು. ಯಾಕೆ ಅಳ್ತಾ ಇದೀಯಾ? ನಾನೇನು ಹೇಳಿಲ್ಲಲ್ವಾ? ಕಣ್ಣೊರೆಸ್ಕೊ ಮೇಘ, ಚಿತ್ರಗಳು ಚೆನ್ನಾಗಿವೆ, ಇನ್ನೂ ಸ್ವಲ್ಪ ಅಭ್ಯಾಸ ಬೇಕು ಅಂತ ಹೇಳೋಕ್ ಹೋದೆ ಅಷ್ಟೇ. ನಿನ್ನ ಮನಸ್ಸಿಗೆ ಏನೋ ನೋವಾಗಿದೆ, ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿನ್ನ ಚಿತ್ರದ ಬಗ್ಗೆ ಯಾರಾದ್ರೂ ಹಾಸ್ಯ ಮಾಡಿದ್ದಾರಾ? ಹೇಳು ಮೇಘ, ಮುಚ್ಚಿಡ್ಬೇಡ ಎಂದು ಮೃದುವಾಗಿ ಕೇಳಿದ. ಮೇಘಳಿಗೆ ತಾನು ಯಾರಿಗೂ ಹೇಳದೆ ಮನಸ್ಸಿನೊಳಗೆ ಮುಚ್ಚಿಟ್ಟಿದ್ದ ಅನೇಕ ವಿಷಯಗಳು ಅವನ ಮೃದು ಮಾತಿನಿಂದ ನೆನಪಿಗೆ ಬಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳು ಚಿಕ್ಕವಳಾಗಿದ್ದಾಗ ನಡೆದ ಘಟನೆಗಳು ಒಂದಾದ ಮೇಲೆ ಒಂದರಂತೆ ಬರತೊಡಗಿತು. ಅದು ಮನಸ್ಸಿನಲ್ಲಿ ಬರುತ್ತಿದ್ದಂತೆಯೇ ಬಿಕ್ಕುತ್ತಾ ಹೇಳತೊಡಗಿದಳು ಮೇಘ. ನಾನು 5ನೇ ಕ್ಲಾಸ್ನಲ್ಲಿದ್ದಾಗ ಪೇಂಟಿಂಗ್ಗೆ ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ಅಪ್ಪ ಅಮ್ಮನಿಗೆ ತೋರಿಸ್ಬೇಕೆಂದು ಸಂತೋಷದಿಂದ ಬಂದೆ. ಅಪ್ಪ ಅದನ್ನು ನೋಡಿ, ಇದರಲ್ಲಿ ಫಸ್ಟ್ ಬಂದ್ರೆ ಆಯ್ತಾ, ವಿಜ್ಞಾನ ಗಣಿತದಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡ್ರೆ ನಮ್ಮಂತೆ ಒಳ್ಳೆ ಕೆಲಸಕ್ಕೆ ಹೋಗಬಹುದು, ಈ ಚಿತ್ರದಿಂದ ಏನ್ ಪ್ರಯೋಜನ ಅಂತ ಮುಖದ ಮೇಲೆ ಎಸೆದ್ಬಿಟ್ರು. ಅವರಿಗೆ ನಾನವರ ಸಮಬುದ್ಧಿವಂತೆ ಅಲ್ಲ ಅಂತ ನನ್ನನ್ನು ಕಂಡ್ರೆ ತಾತ್ಸಾರ. ಅವರು ಕೆಲಸದಿಂದ ಬರೋದನ್ನೇ ಕಾಯ್ತಾ ಕೂತಿದ್ದೆ. ಅವರ ಜೊತೆ ಸ್ಕೂಲ್ನಲ್ಲಿ ನಡೆದಿದ್ದು, ಸ್ನೇಹಿತರ ಜೊತೆ ಜಗಳ ಆಡಿದ್ದು, ಟೀಚರ್ ಬೈದಿದ್ದು, ಏನಾದ್ರೂ ಹೇಳೋಣ ಅಂದ್ರೆ ಅಯ್ಯೋ ಹೋಗು, ಈಗ ಸುಸ್ತಾಗಿದೆ, ಆಮೇಲೆ ಹೇಳು ಅನ್ನೋರು. ಅವರಿಗೆ ಯಾವತ್ತೂ ಅವರ ಕೆಲಸ, ಅದರಲ್ಲಿ ಮುಂದೆ ಬರಬೇಕು ಅನ್ನುವ ಯೋಚನೆ ಬಿಟ್ರೆ ಮನೆಯಲ್ಲಿ ನಾನೊಬ್ಬಳು ಇದ್ದೀನಿ ಅನ್ನುವ ಜ್ಞಾಪಕನೇ ಇಲ್ಲ. ಒಂದು ದಿನನಾದ್ರೂ ಅವರು ನನ್ನನ್ನ ಹತ್ರ ಕರೆದು ಮಾತಾಡಿಸಿಲ್ಲ, ತಲೆನೇ ಒರೆಸಿಲ್ಲ, ಒಂದು ಒಳ್ಳೆ ಮಾತಾಡಿದ್ದಿಲ್ಲ. ಎಷ್ಟೋ ಸಲ ಪೇಂಟಿಂಗ್ಗೆ ಪ್ರೈಸ್ಗಳು ಬಂತು, ಆದ್ರೆ ಅವರಿಗೆ ನಾನು ಏನು ಹೇಳಲೂ ಇಲ್ಲ, ತೋರಿಸಲೂ ಇಲ್ಲ. ಅವರ ಬಾಳಿನಲ್ಲಿ ನಾನೊಂದು ಕಪ್ಪು ಚುಕ್ಕಿ ಅನ್ನುವ ಅಭಿಪ್ರಾಯ ಅವರದು. ಅವರು ನನ್ನನ್ನು ಕೀಳಾಗಿ ನೋಡುತ್ತಿದ್ದದ್ದು ನನ್ನಲ್ಲಿ ಏನೋ ತಪ್ಪಿದೆ ಅಂತ ನನಗೆ ಅನಿಸ್ತಾ ಇತ್ತು. ಎಲ್ಲರೂ ನನ್ನನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನುವ ಭಯ ನನ್ನಲ್ಲಿ ಹುಟ್ಟಿ ನನಗೆ ಆಚೆ ಬರೋಕೆ, ಮಿಕ್ಕವರ ಜೊತೆ ಸೇರೋಕೆ ಆಗದಂತೆ ಮಾಡಿತು.
ಅಮ್ಮ ಅಪ್ಪ ತಮ್ಮ ಪ್ರೀತಿ ವಿಶ್ವಾಸ ಕೊಡೋಕ್ಕೆ ಬದಲು ಬೆಲೆ ಬಾಳುವ ಬೊಂಬೆಗಳನ್ನು, ಬಟ್ಟೆಗಳನ್ನು, ದುಡ್ಡನ್ನು ಕೊಟ್ಟು ತಮ್ಮ ತಪ್ಪಿತಸ್ಥ ಮನೋಭಾವನೆನ ಕಡಿಮೆ ಮಾಡಿಕೊಂಡಿರಬಹುದು. ಆದರೆ ಜೊತೆಯವರು ಯಾರೂ ಇಲ್ಲದೆ ಏಕಾಂಗಿಯಾಗಿ ಬೆಳೆದ ನನಗೆ ಅದು ಯಾವ ಸಮಾಧಾನವನ್ನು ಕೊಡಲಿಲ್ಲ. ತಂದೆ ತಾಯಿಯ ವಿಶ್ವಾಸದಿಂದ ದೂರ ಆದ ನಾನು ನನ್ನ ಮನಸ್ಸಿನ ವೇದನೆಯನ್ನೆಲ್ಲ ಚಿತ್ರ ಬರೆಯುವುದರಲ್ಲಿ ಕಳೀತಾ ಇದ್ದೆ. ಆದರೆ ನನ್ನ ಚಿತ್ರಗಳು ನನ್ನಂತೆಯೇ ಕೆಲಸಕ್ಕೆ ಬಾರದವು ಅಂತಾದರೆ ನಾನಿದ್ದು ಏನು ಪ್ರಯೋಜನ? ನಾನು ಯಾರಿಗೂ ಬೇಡವಾದವಳು. ಬಿಕ್ಕಿ ಬಿಕ್ಕಿ ಅತ್ತಳು ಮೇಘ. ಸುಮಂತನಿಗೆ ಮೇಘಳ ಮಾತಿನಿಂದ ಅವಳು ತಂದೆ ತಾಯಿಗಳ ಪ್ರೀತಿಗೆ, ಸಾನ್ನಿಧ್ಯಕ್ಕೆ ಹಾತೊರೆಯುತ್ತಿದ್ದುದು, ಅವರನ್ನು ಮೆಚ್ಚಿಸಲು, ಅವರ ಸಮಕ್ಕೆ ಬರಲು ಪ್ರಯತ್ನಿಸಿದ್ದು, ಅದನ್ನು ಅವರು ಗಣನೆಗೆ ತೆಗೆದುಕೊಳ್ಳದೆ ತಾತ್ಸಾರ ಮಾಡಿದ್ದರಿಂದ ಅವಳಿಗೆ ಕೀಳರಿಮೆ ಮನಸ್ಸಿನಲ್ಲಿ ಉಂಟಾಗಿ ಬಾಳಿನಲ್ಲಿ ಆಸಕ್ತಿ ಇಲ್ಲದೆ ಆ ಭಾವನೆಗಳ ಅರ್ಥವಾಯಿತು. ಮೇಘಳ ಮೌನ ಏಕಾಂಗಿತನಕ್ಕೆ ಉತ್ತರ ಗೊತ್ತಾಯಿತು. ಮೇಘ, ನಿನ್ನ ವೇದನೆಯನ್ನೆಲ್ಲ ಇಂದು ಅತ್ತು ಮುಗಿಸ್ಬಿಡು. ಇನ್ಮೇಲೆ ಎಂದು ನೀನು ಅಳಬಾರ್ದು. ನಾನು ನಿನ್ನ ಜೊತೆ ಇದ್ದೀನಿ, ಹೆದರಬೇಡ ಎನ್ನುತ್ತಾ ಅವಳು ಅಳುವಷ್ಟು ಅಳಲಿ ಎಂದು ಬಿಟ್ಟುಬಿಟ್ಟ. ಬಹಳಷ್ಟು ಹೊತ್ತು ಕಣ್ಣೀರಿನಿಂದ ಮಿಂದು ಬಂದ ಮೇಘಾಳಿಗೆ ಸುಮಂತನ ಒತ್ತಾಸೆ ಜೀವನದಲ್ಲಿ ಮತ್ತೆ ಹುರುಪು ತಂದಿತು. ಸಂತೋಷ, ಚಟುವಟಿಕೆ ಚಿಲುಮೆಯಾದ ಸುಮಂತ್ ಮೇಘಾಳಿಗೂ ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಹೇಳ್ಕೊಟ್ಟ. ಮೇಘ, ಜೀವನದಲ್ಲಿ ಪ್ರೀತಿ ವಿಶ್ವಾಸ ದೊರೆಯದಿದ್ದಾಗ ನಿರುತ್ಸಾಹ ಪಡೆದೆ ನಮ್ಮೊಳಗಿನ ಚೈತನ್ಯವನ್ನು ನಂಬಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು. ನಾವು ಇದನ್ನ ಪ್ರಕೃತಿಯಿಂದ ಕಲಿಯಬೇಕು. ಈ ಚಿಗುರುತ್ತಿರುವ ಹುಲ್ಲು, ಅರಳುತ್ತಿರುವ ಹೂವು, ಹಾಡುತ್ತಿರುವ ಹಕ್ಕಿಗಳು ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ತಮ್ಮೊಳಗಿರುವ ಚೈತನ್ಯ ಶಕ್ತಿನ ನಂಬಿ ಕೂಗಿ ಕೂಗಿ ಹೇಳ್ತಾ ಇವೆ. ಹಾಗಿರುವಾಗ ಮನುಷ್ಯಳಾದ ನೀನು ಧೈರ್ಯ ಕೆಟ್ಟರೆ ಹೇಗೆ? ಬಣ್ಣ ಬಣ್ಣದ ಚಿಟ್ಟೆಗಳು, ಹೂವುಗಳು ಸಂತೋಷವಾದ ರಂಗುಗಳನ್ನು ಧರಿಸಿರುವಾಗ ನೀನು ಹಾಗೆ ತಾನೇ ಇರಬೇಕು ಎಂದು ಮಾತು ಮಾತಿಗೂ ಹೇಳ್ತಾ ಇದ್ದ. ಮೇಘಾಳಿಗೆ ಅರಿವಿಲ್ಲದೆಯೇ ತನ್ನ ಸುತ್ತಮುತ್ತ ಇರುವುದರಲ್ಲಿ ಆಸಕ್ತಿ ಹುಟ್ಟಿ ಅದರಲ್ಲಿ ಸೌಂದರ್ಯ ಕಾಣತೊಡಗಿದಳು. ಅದರಲ್ಲಿ ಬೆರೆತು ಹೋದ್ಲು. ಮನಸ್ಸಲ್ಲಿದ್ದ ಸಂತೋಷ ಅವಳು ಬರೆಯುವ ಚಿತ್ರಗಳಲ್ಲಿ ಬಣ್ಣ ಬಣ್ಣವಾಗಿ ಹೊರಹೊಮ್ಮಿತು. ಅವಳ ಚಿತ್ರಗಳು ನೈಜವಾಗಿ ಜೀವಂತವಾಗಿ ಕಾಣತೊಡಗಿತು. ಅವಳ ಉಡುಗೆ ತೊಡುಗೆಗಳಲ್ಲಿಯೂ ಮನಮೋಹಕ ಬಣ್ಣಗಳು ಬರತೊಡಗಿದವು. ಅವಳ ಚಿತ್ರಗಳು ಅವಳ ಈಗಿನ ಮನಸ್ಸಿನಂತೆ ಸಂತೋಷ ಪ್ರತಿಬಿಂಬಿಸುತ್ತಿತ್ತು. ಅವಳ ಮೊದಲ ಬೂದು ಬಣ್ಣ ಮಾಯವಾಯಿತು. ತಂದೆ ತಾಯಿಗಳು ತಾತ್ಸಾರದಿಂದ ನೋಡುತ್ತಿದ್ದ ಅವಳ ಪ್ರತಿಭೆಯನ್ನು ಹೊಗಳಲು ಒಬ್ಬ ವ್ಯಕ್ತಿ ಸಿಕ್ಕಿದ್ದ. ತನ್ನ ಕಲೆ ನಿಕೃಷ್ಟ, ತಾನು ಕೆಲಸಕ್ಕೆ ಬಾರದವಳು ಎನ್ನುವ ಕೀಳರಿಮೆ ಹೋಗಿ ಮೇಘಾಳಲ್ಲಿ ಆತ್ಮವಿಶ್ವಾಸ ಹುಟ್ಟಿತು. ಇದನ್ನೆಲ್ಲ ತಂದುಕೊಟ್ಟ ಸುಮಂತನಿಗೆ ತನಗರಿವಿಲ್ಲದೆಯೇ ಮನಸ್ಸನ್ನು ಕೊಟ್ಟುಬಿಟ್ಲು. ಮೇಘಾಳ ಚಿತ್ರದಲ್ಲಿ ವೈವಿಧ್ಯತೆ, ಪ್ರತಿಭೆ ತುಂಬಿ ತುಳುಕ್ತಾ ಇತ್ತು. ಪ್ರದರ್ಶನಕ್ಕೆ ಇಡಲು ಎಲ್ಲ ಅರ್ಹತೆಯನ್ನು ಹೊಂದಿದ್ದ ಅವುಗಳನ್ನು ಪರಿಚಯಿಸಲು ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದವು. ಪ್ರದರ್ಶನ ಮತ್ತು ಮಾರಾಟಕ್ಕಿಟ್ಟಿದ್ದ ಚಿತ್ರಗಳನ್ನು ವಿಮರ್ಶಕರು ಮುಕ್ತ ಕಂಠದಿಂದ ಹೊಗಳಿದರು. ಅದನ್ನು ಕೊಳ್ಳಲು ಜನರು ಸಾಲುಗಟ್ಟಿ ನಿಂತರು. ಮೇಘಾಳ ಗೌರವಾರ್ಥ ಸಂತೋಷಕೂಟವನ್ನು ಏರ್ಪಡಿಸಲಾಗಿತ್ತು. ಆ ಔತಣಕ್ಕೆ ಅನೇಕ ಹಿರಿಯ ಕಿರಿಯ ಕಲಾವಿದರು, ಗಣ್ಯರು, ಉದ್ಯೋಗಿಗಳು ಬಂದಿದ್ದರು. ಎಲ್ಲರೂ ಅವಳನ್ನು ಹೊಗಳುವವರೇ. ಅದರಲ್ಲೂ ಅವಳು ವಿಶೇಷವಾಗಿ ಬರೆದಿದ್ದ ಚಿತ್ರ, ಹಳದಿ ಬಣ್ಣದ ಸೂರ್ಯಕಾಂತಿಯ ಚಿತ್ರವನ್ನು ಎಲ್ಲರೂ ಹೊಗಳುವವರೇ. ಮೇಘಾಳನ್ನು ಹೊಗಳುತ್ತಿದ್ದಾಗ ಪಕ್ಕದಲ್ಲಿ ನಿಂತಿದ್ದ ಸುಮಂತನಿಗೆ ಮೇಘ, ಸುಮಂತ್, ಈ ಹೊಗಳಿಕೆಯೆಲ್ಲ ನಿನಗೇ ಸೇರಬೇಕು. ನನ್ನ ಜೀವನದಲ್ಲಿ ಸೂರ್ಯನಂತೆ ಬೆಳಕು ನೀಡಿ ಎಲ್ಲದರಲ್ಲೂ ಆಸಕ್ತಿ ಬರುವಂತೆ ಮಾಡಿದೆ. ನೀನು ಸೂರ್ಯ, ನೀನು ಹೋದ ಕಡೆಯಲ್ಲೆಲ್ಲ ತಿರುಗುವ ಸೂರ್ಯಕಾಂತಿ ಹೂವು ಎಂದಳು ಭಾವುಕಳಾಗಿ. ಸುಮಂತ್ ಅದಕ್ಕೆ ಉತ್ತರವಾಗಿ ಅವಳ ಕೈಯನ್ನು ಮೃದುವಾಗಿ ಒತ್ತಿದ. ಅಲ್ಲಿಗೆ ಬಂದಿದ್ದವರು ಅವಳ ತಂದೆ ತಾಯಿಗಳಿಗೆ ನಿಮ್ಮ ಮಗಳು ನಿಮಗೆ ಒಳ್ಳೆಯ ಹೆಸರು ತಂದಳು ಎಂದು ಪ್ರಶಂಸಿಸಿದಾಗ ಅವರು, ನಿಮ್ಮ ಹೊಗಳಿಕೆ ಮೇಘಾಳಿಗೆ ಉತ್ತೇಜನ ಕೊಟ್ಟ ಸುಮಂತ್ಗೆ ಸಲ್ಲಬೇಕು, ನಮಗಲ್ಲ ಎಂದು ಹೇಳಿದಾಗ ತಾವು ಮಾಡಿದ ತಪ್ಪಿಗೆ ಅವರಿಗೆ ಪ್ರಾಯಶ್ಚಿತವಾಗಿದೆ ಎಂದು ಸುಮಂತ್ ಮೇಘಾಳಿಗೆ ಅರ್ಥವಾಯಿತು. ಅಂದು ರಾತ್ರಿ ಮನೆಯಲ್ಲಿ ದೊಡ್ಡ ಔತಣಕೂಟವೊಂದನ್ನು ಏರ್ಪಡಿಸಲಾಗಿತ್ತು. ಪ್ರತಿ ಸಲಾನೂ ಅಪ್ಪ ಅಮ್ಮ ಅವರ ಸಾಧನೆ ಪ್ರತಿಷ್ಠೆಗಾಗಿ ಎಲ್ಲರನ್ನೂ ಕರೀತಾ ಇದ್ರು. ಆದರೆ ಇಂದು ಮಗಳು ಮಾಡಿದ ಸಾಧನೆಗಾಗಿ ಮನೆಯಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ನೆರೆದಿದ್ದ ಜನರ ಬಾಯಲ್ಲಿ ಮೇಘಾಳ ಗುಣಗಾನ ನಡೀತಾ ಇತ್ತು. ಇದು ಮೇಘಾಳನ್ನು ಹಿಗ್ಗುವಂತೆ ಮಾಡಿತು. ಇದಕ್ಕೆಲ್ಲ ಕಾರಣನಾದ ಸುಮಂತ್ನನ್ನು ಎಲ್ಲರ ಮುಂದೆ ಮೇಘ ಹಾಡಿ ಹೊಗಳಿದಳು. ಜೊತೆಗೆ ತಾನು ಸುಮಂತ್ನನ್ನು ಮದುವೆಯಾಗಲು ಇಚ್ಛಿಸುವುದಾಗಿ ಹೇಳಿದಾಗ ಸುಮಂತ್ ಕೂಡ ಮೇಘಾಳನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದ. ಸುಂದರ್ರಾವ್ ಹಾಗೂ ಶ್ಯಾಮಲ ಅವರು
ಮಗಳನ್ನು ಡಾಕ್ಟರ್ ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಯ ಪಕ್ಷ ಅಳಿಯನಾದರೂ ಡಾಕ್ಟರ್ ಆದರೆ ಸಾಕಿತ್ತು ಎಂಬ ಆಲೋಚನೆಯಲ್ಲಿದ್ದರು. ಆದರೆ ಮಗಳು ತಗೊಂಡ ಈ ನಿರ್ಣಯದ ಮುಂದೆ ಅವರು ಸೋಲ್ಲೇಬೇಕಾಯಿತು. ಸುಮಂತ್ನ ಅಪ್ಪ ಅಮ್ಮನೂ ಕೂಡ ಮೇಘಳಂತಹ ಒಳ್ಳೆಯ ಹುಡುಗಿ ತಮ್ಮ ಮನೆಗೆ ಸೊಸೆಯಾಗಿ ಬರುವುದಕ್ಕೆ ಯಾವುದೇ ಆಕ್ಷೇಪ ಇರಲಿಲ್ಲ. ತನ್ನನ್ನು ಅರ್ಥ ಮಾಡಿಕೊಂಡವನ ಜೊತೆ ಜೀವನ ಪೂರ್ತಿ ಖುಷಿಯಿಂದ ಕಳೆಯಲು ಮೇಘ ತಗೊಂಡ ನಿರ್ಧಾರ ಸರಿಯಾಗಿಯೇ ಇತ್ತು. ಹಣ ಐಶ್ವರ್ಯ ಯಾವುದಕ್ಕೂ ಕೊರತೆ ಇರದಿದ್ದರೂ ಮೇಘ ಸುಮಂತ್ನನ್ನು ಸರಳವಾಗಿ ಮದುವೆಯಾಗಲು ಇಚ್ಛಿಸಿದಳು. ಸುಮಂತ್ ಕೂಡ ಅವಳ ಇಚ್ಛೆಯಂತೆ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾದ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.